ನಮಸ್ಕಾರ ವೀಕ್ಷಕರೇ. ಬಂಗಾಳದಲ್ಲಿ ಜನರು ತಮ್ಮ ಆದೇಶ ನೀಡೋದಕ್ಕೆ ಇನ್ನೊಂದೇ ದಿನ ಬಾಕಿ ಇದ್ದು ಅಬ್ಬರದ ಪ್ರಚಾರಗಳಿಗೆ ಇಂದು ತೆರೆ ಬಿದ್ದಿದೆ. ಇವತ್ತು ಬಿಜೆಪಿ ಅಂಗಳದಿಂದ ಪ್ರಧಾನಿ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಬ್ರಹ್ಮಾಸ್ತ್ರಗಳ ಪ್ರಯೋಗ ಮಾಡಿದ್ದಾರೆ. ಒಂದು ಕಡೆ ಮೋದಿ ವಿಶ್ವಾಸದ ಮಾತುಗಳ ಜೊತೆಗೆ ಆಶ್ವಾಸನೆ ನೀಡ್ತಾ ಇದ್ರೆ, ಇನ್ನೊಂದು ಕಡೆ ಅಮಿತ್ ಶಾ ಜನಸಾಮಾನ್ಯರನ್ನ ಗಮನದಲ್ಲಿ ಇಟ್ಕೊಂಡು ದೊಡ್ಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇದೊಂದು ವಿಚಾರ ಇಡೀ ಎರಡನೇ ಹಂತದ ಲೆಕ್ಕಾಚಾರಗಳನ್ನೆಲ್ಲ ತಲೆ ಕೆಳಗು ಮಾಡೋ ಸಾಧ್ಯತೆ ಇದೆ. ಇದು ನಡೀತು ಅಂದ್ರೆ ಮಮತಾ ಬ್ಯಾನರ್ಜಿ ಏನೇ ಮಾಡಿದ್ರು ಪ್ರಯೋಜನ ಇಲ್ಲ ಅಂತ ಅನ್ನಿಸ್ಕೊಳ್ಳುತ್ತೆ. ಒಂದು ಕಡೆ ಬಿಜೆಪಿ ರ್ಯಾಲಿಗಳು ಕಳೆಗಟ್ತಾ ಇದ್ರೆ, ಟಿಎಂಸಿ ಪ್ರಮುಖ ನಾಯಕರ ರ್ಯಾಲಿಗಳೇ ಬಿಕೋ ಅಂತ ಇದೆ. ಇನ್ನೊಂದು ದಿಕ್ಕಲ್ಲಿ ಮೊದಲ ಹಂತದಂತೆ ಎರಡನೇ ಹಂತವನ್ನು ಯಶಸ್ವಿಗೊಳಿಸೋದಕ್ಕೆ ಎಲೆಕ್ಷನ್ ಕಮಿಷನ್ ಕೂಡ ಪಣ ತೊಟ್ಟು ಕೆಲಸ ಮಾಡ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಎರಡು ರೀತಿಯ ಮುಖಭಂಗಕ್ಕೆ ಮುನ್ನುಡಿ ಅನ್ನೋ ಹಾಗೆ ಬಂಗಾಳದಲ್ಲಿ ಎರಡನೇ ಹಂತದ ಮತದಾನ ನಡೀತಾ ಇದೆ. ನಿರೀಕ್ಷೆ ಹಾಗೂ ಈಗ ತೋರಿಸ್ತಾ ಇರೋ ಆತ್ಮವಿಶ್ವಾಸದಂತೆಯೇ ಬಿಜೆಪಿ ಗೆದ್ದು ಬಿಡ್ತು ಅಂದ್ರೆ ಮಮತಾ ಬ್ಯಾನರ್ಜಿಗೆ ಮುಖಭಂಗ ಆಗುತ್ತೆ. ದಶಕಗಳ ಆಡಳಿತಕ್ಕೆ ಬ್ರೇಕ್ ಬೀಳುತ್ತೆ. ಬಂಗಾಳದಿಂದ ಕೇಂದ್ರ ಸರ್ಕಾರಕ್ಕೆ ಆಗ್ತಾ ಇದ್ದ ಅಡೆತಡೆಗಳಿಗೆಲ್ಲ ಕಡಿವಾಣ ಬಿದ್ದು ಮುಂದಿನ 5 ವರ್ಷ ಬಿಜೆಪಿಗೆ ಫುಲ್ ಫ್ರೀಡಮ್ ಸಿಕ್ಕಂತಾಗುತ್ತೆ. ಎಲ್ಲವನ್ನೂ ಬದಲಿಸೋದಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಂತಾಗುತ್ತೆ. ಒಂದು ವೇಳೆ ಹಾಗೆ ಆಗದೆ ಮತ್ತೆ ಮಮತಾ ಗೆದ್ರು ಅಂದ್ರೆ ಬಿಜೆಪಿಗೆ ಮುಖಭಂಗ ಆಗುತ್ತೆ. ಬಂಗಾಳ ಗೆಲ್ಲೋದು ಸುಲಭ ಇಲ್ಲ ಅನ್ನೋ ಮೆಸೇಜ್ ಮತ್ತೊಮ್ಮೆ ಪಾಸ್ ಆಗುತ್ತೆ. ಮಮತಾ ಬ್ಯಾನರ್ಜಿ ಇನ್ನಷ್ಟು ಸ್ಟ್ರಾಂಗ್ ಆಗ್ತಾರೆ. ಬಂಗಾಳದಲ್ಲಿ ಗೂಂಡಾಗಿರಿಗೆ ಕಡಿವಾಣವೇ ಇಲ್ಲದಂತಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಮುಂಚೆ ಯಾವ ರೇಂಜ್ ನಲ್ಲಿ ಕೇಂದ್ರ ಸರ್ಕಾರವನ್ನ ಅಪೋಸ್ ಮಾಡ್ತಾ ಇದ್ರೋ ಅದಕ್ಕಿಂತಲೂ 10 ಪಟ್ಟು ಹೆಚ್ಚು ಮುಂದಿನ ಅವಧಿಯಲ್ಲಿ ಅಪೋಸ್ ಮಾಡೋ ಸಾಧ್ಯತೆ ಇದೆ. ಆದ್ರೆ ಬಿಜೆಪಿ ಯಾವ ರೇಂಜ್ ಆತ್ಮವಿಶ್ವಾಸವನ್ನ ಹೊಂದಿದೆ ಅನ್ನೋದು ಮೋದಿ ಮಾತುಗಳಲ್ಲಿ ಗೊತ್ತಾಗ್ತಾ ಇದೆ. ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನವಾದ ಇಂದು ಪ್ರಧಾನಿ ಮೋದಿ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡ್ರು. ಅಂತಿಮವಾಗಿ ಒಂದು ಸ್ಫೋಟಕ ಹೇಳಿಕೆಯನ್ನ ನೀಡಿದ್ರು. ಅದು ಈ ಎಲೆಕ್ಷನ್ ನಲ್ಲಿ ಇದು ನನ್ನ ಕೊನೆಯ ರ್ಯಾಲಿ, ಮತ್ತೆ ನಾನು ಬಂಗಾಳಕ್ಕೆ ಬರೋದು ಬಿಜೆಪಿ ಮುಖ್ಯಮಂತ್ರಿಯ ಪ್ರಮಾಣ ವಚನ ಸ್ವೀಕಾರದ ದಿನ ಅಂತ ಹೇಳಿದ್ರು. ಇದು ವಿಪಕ್ಷಗಳಿಗೆ ಶಾಕ್ ಕೊಡ್ತಾ ಇದೆ. ಈ ಆತ್ಮವಿಶ್ವಾಸಕ್ಕೆ ಹಲವು ಕಾರಣಗಳಿವೆ. ಅದರಲ್ಲಿ ಆಲ್ಮೋಸ್ಟ್ ಎಲ್ಲವೂ ಜನರಿಗೆ ಗೊತ್ತಿರೋದೆ. SIR ನಲ್ಲಿ ಅಕ್ರಮ ವಲಸಿಗರ ವೋಟ್ಗೆ ಬ್ರೇಕ್ ಬಿದ್ದಿದ್ರಿಂದ ಹಾಗೂ ಆಡಳಿತ ವಿರೋಧಿ ಅಲೆ ಹಿನ್ನೆಲೆ ಜನರು ಬಿಜೆಪಿ ಕಡೆಗೆ ಒಲವು ತೋರಿಸ್ತಾ ಇರೋದ್ರಿಂದ ಈ ಬಾರಿ ಸೋಲಾಗಬಹುದು ಅನ್ನೋ ನಿರೀಕ್ಷೆ ಮಮತಾ ಬಳಗದಲ್ಲಿದೆ. ಅವರಲ್ಲಿರೋ ನಿರೀಕ್ಷೆಯನ್ನ ಕ್ಯಾಚ್ ಮಾಡಿ ಅದನ್ನೇ ತಮ್ಮ ವಿಶ್ವಾಸದ ಅಸ್ತ್ರ ಮಾಡಿಕೊಂಡು ಎರಡನೇ ಹಂತದಲ್ಲಿ ಮತ ಹಾಕುವವರನ್ನ ಗೆಲುವು ನಮ್ಮ ಕಡೆ ಇದೆ ಅನ್ನೋದನ್ನ ಹೇಳಿ ಸೆಳೆಯೋ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಮಾತು ಕೂಡ ಹಲವು ರೀತಿಯಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ. ಯಾಕಂದ್ರೆ ಯಾವುದೇ ರಾಜ್ಯದ ಯಾವುದೇ ಚುನಾವಣೆಯಲ್ಲಿ ಡಿಸೈಡರ್ ಯಾರು ಅಂತ ಕೇಳಿದ್ರೆ ಅದು ನ್ಯೂಟ್ರಲ್ ವೋಟರ್ಸ್. ಈಗ ಈ ಮಾತು ಕೇಳಿದ್ಮೇಲೆ ನ್ಯೂಟ್ರಲ್ ವೋಟರ್ಗಳು ಈ ಬಾರಿ ಬಿಜೆಪಿ ಕಡೆ ಹವಾ ಇದೆ, ಸುಮ್ನೆ ವೋಟ್ ವೇಸ್ಟ್ ಮಾಡೋದು ಯಾಕೆ ಅಂತ ಬಿಜೆಪಿಗೆ ಒತ್ತಿ ಬಿಡ್ತಾರೆ. ಆದ್ರೆ ಇನ್ನೊಂದು ದಿಕ್ಕಲ್ಲಿ ಈ ಒಂದು ಹೇಳಿಕೆಯಿಂದ ಮಮತಾ ಕಡೆ ವೋಟರ್ಗಳು ಕೂಡ ಒಗ್ಗೂಡೋ ಸಾಧ್ಯತೆ ಇರುತ್ತೆ. ಆದ್ರೆ ಆ ಸಾಧ್ಯತೆ ಕಡಿಮೆ ಅನ್ನೋದಕ್ಕೆ ಕಾರಣ ಹುಡುಕ್ತಾ ಹೋದ್ರೆ, ಮೊದಲನೇದಾಗಿ ಮೋದಿ ಸ್ಟೇಟ್ಮೆಂಟ್ ಗಳನ್ನ ಯಾರು ನೋಡ್ತಾರೆ, ಕೇಳ್ತಾರೆ, ಯಾರು ಗಮನ ಕೊಡ್ತಾರೆ ಅಂದ್ರೆ ಅದು ಅವರ ಫಾಲೋವರ್ಸ್ ಹಾಗೂ ಬಿಜೆಪಿ ವೋಟರ್ಸ್. ಅದನ್ನ ಬಿಟ್ರೆ ನ್ಯೂಟ್ರಲ್ ವೋಟರ್ಸ್. ಆದ್ರಿಂದ ಈ ವಲಯದಲ್ಲಿ ಇದರ ಇಂಪ್ಯಾಕ್ಟ್ ಜಾಸ್ತಿ ಅನ್ನೋ ರೀತಿಯ ಲೆಕ್ಕಾಚಾರಗಳು ನಡೆದಿವೆ. ಏನು, ಇದೇ ವೇಳೆ ಕೊನೆಯದಾಗಿ ರಿಮೈಂಡರ್ ಅನ್ನೋ ಹಾಗೆ ಬಿಜೆಪಿ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂತು ಅಂದ್ರೆ ಏನ್ ಮಾಡುತ್ತೆ ಅನ್ನೋದನ್ನ ಮೋದಿ ವಿವರಿಸ್ತಾ ಹೋಗ್ತಾರೆ. 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. ಮೊದಲನೇದಾಗಿ ಸರಿಯಾದ ಸಮಯದಲ್ಲಿ ಸರ್ಕಾರಿ ನೇಮಕಾತಿಗಳನ್ನ ಭರ್ತಿ ಮಾಡಿಕೊಳ್ಳಲಾಗುತ್ತೆ. ಪ್ರತಿಯೊಬ್ಬರಿಗೂ ತಲುಪೋ ಹಾಗೆ ಪಡಿತರ ಧಾನ್ಯ ವಿತರಣೆ ಹಾಗೂ ಎಲ್ಲರಿಗೂ ಉದ್ಯೋಗ ಕಲ್ಪಿಸಿಕೊಡುವ ಭರವಸೆ. ಈವರೆಗೆ ಯಾವ ಸರ್ಕಾರಿ ಹುದ್ದೆ ಭರ್ತಿ ಆಗಿಲ್ವೋ ಅದೆಲ್ಲವನ್ನ ತ್ವರಿತಗತಿಯಲ್ಲಿ ಭರ್ತಿ ಮಾಡಿಕೊಳ್ಳಲಾಗುತ್ತೆ. 7ನೇ ವೇತನ ಆಯೋಗ ಜಾರಿ ಹಾಗೂ ಇನ್ನೊಂದು ಭರವಸೆ ಇಂಟ್ರೆಸ್ಟಿಂಗ್ ಹಾಗೂ ವಿಶೇಷವಾಗಿದೆ. ಕಂಟೆಂಟ್ ಕ್ರಿಯೇಟರ್ಸ್ಗೆ ವಿಶೇಷ ಲ್ಯಾಬ್ ಸ್ಥಾಪನೆ ಬಗ್ಗೆ ಭರವಸೆ ಕೊಟ್ಟಿದ್ದಾರೆ. ಇದು ಯುವಕರಲ್ಲಿ ಹಾಗೂ ಭರವಸೆಯ ಇನ್ಫ್ಲೂಯೆನ್ಸರ್ ಗಳನ್ನ ಆಕರ್ಷಿಸ್ತಾ ಇದೆ. ಅಂದಹಾಗೆ ಈ ಲ್ಯಾಬ್ ಹುಚ್ಚರಂತೆ ರೀಲ್ಸ್ ಮಾಡೋದಕ್ಕೆ ಇರೋದಿಲ್ಲ, ಬದಲಿಗೆ ಸಮಾಜಕ್ಕೆ ಉಪಯೋಗವಾಗುವಂತ ಕಂಟೆಂಟ್ ಕ್ರಿಯೇಟ್ ಮಾಡುವವರಿಗೆ ಬಳಕೆಗೆ ಬರಲಿದೆ. ಇದೆಲ್ಲವೂ ಪ್ರಮುಖವಾಗಿ ಯುವ ಸಮೂಹದ ಕಣ್ಣನ್ನ ಅರಳಿಸ್ತಾ ಇದ್ದು ವೋಟಿಂಗ್ಗೆ ಹೋಗೋ ಮುನ್ನ ಜನರ ತಲೆಯಲ್ಲಿ ಉಳಿತು ಅಂದ್ರೆ ಬಿಜೆಪಿಗೆ ವರವಾಗೋ ಲೆಕ್ಕವೇ. ಆದ್ರೆ ಇನ್ನೊಂದು ದಿಕ್ಕಲ್ಲಿ ಅಮಿತ್ ಶಾ ಮಾಡಿರೋ ಘೋಷಣೆ ಇನ್ನೂ ದೊಡ್ಡ ಇಂಪ್ಯಾಕ್ಟ್ ಮಾಡುವಂತೆ ಕಾಣಿಸ್ತಾ ಇದೆ. ಅದೇನು ಅಂದ್ರೆ ಚುನಾವಣೆ ಮುಗಿದ ನಂತರ 60 ದಿನಗಳ ಕಾಲ CRPF ಪಡೆಗಳು ಬಂಗಾಳದಲ್ಲಿ ಆಕ್ಟಿವ್ ಆಗಿರುತ್ತೆ ಅನ್ನೋದು. ರಿಸಲ್ಟ್ ಯಾವ ರೀತಿ ಬಂದ್ರೂ ಮತದಾರರ ಮೇಲೆ ಸೇಡ್ ತೀರಿಸಿಕೊಳ್ಳೋ ರೀತಿಯಲ್ಲಿ ಹಲ್ಲೆಗಳು ಅಥವಾ ಹಿಂಸಾಚಾರ ಆಗಬಾರದು ಅನ್ನೋ ಕಾರಣಕ್ಕೆ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಈಗ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಒಂದು ವೇಳೆ ಇಷ್ಟೆಲ್ಲ ಮಾಡಿದ್ದಕ್ಕೆ ಬಿಜೆಪಿ ಅಧಿಕಾರಕ್ಕೆ ಬಂತು ಅಂದ್ರೆ ನಂತರ ರಾಜ್ಯವನ್ನ ಅವರ ಕಂಟ್ರೋಲ್ಗೆ ತೆಗೆದುಕೊಳ್ತಾರೆ. ಹಿಂಸಾಚಾರಗಳಿಗೆ ಅವಕಾಶ ಕೊಡೋದಿಲ್ಲ. ಎಲ್ಲಾ ನಿರೀಕ್ಷೆ ಉಲ್ಟಾ ಆಗಿ ಹಿಂದಿನ ಎಲೆಕ್ಷನ್ ರೀತಿಯಲ್ಲೇ ಮಮತಾ ಕ್ಲೀನ್ ಸ್ವೀಪ್ ಮಾಡಿದ್ರು ಅಂದ್ರೆ ಜನರು ನಮ್ಮ ಕೈ ಬಿಡ್ಲಿಲ್ಲ, ಮತ್ತೆ ಅಧಿಕಾರ ಸಿಕ್ತಲ್ವಾ ಅನ್ನೋ ಖುಷಿಯಲ್ಲಿ ತಮ್ಮ ರಾಜಕೀಯದ ಕಡೆಗೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಜನರಿಗೆ ಅಂತ ಸಮಸ್ಯೆ ಆಗೋದಿಲ್ಲ. ಅದೇ ಒಂದು ವೇಳೆ ನೆಕ್ ಟು ನೆಕ್ ಫೈಟ್ ನಡೆದು
ಕೂದಲೆಳೆ ಅಂಚಲಿ ಮಮತಾ ಸೋತ್ರು ಅಂದ್ರೆ ರಿಸಲ್ಟ್ ಬೆನ್ನಲ್ಲೇ ನಾನಾ ರೀತಿಯ ರಾಜಕೀಯ ಜಟಾಪಟಿಗಳು ನಡೆಯುತ್ತವೆ, ಹಿಂಸಾಚಾರ ತಾರಕಕ್ಕೇರುತ್ತೆ. ಈ ಭಯ ಜನರಲ್ಲಿದೆ. ಅಷ್ಟೇ ಅಲ್ಲದೆ ಒಂದು ವೇಳೆ ಕೂದಲೆಳೆ ಅಂಚಲಿ ಮಮತಾ ಬ್ಯಾನರ್ಜಿಯೇ ಗೆದ್ರು ಅಂದ್ರೂ ಸಮಸ್ಯೆ ತಪ್ಪಿದ್ದಲ್ಲ. ಈ ಮಟ್ಟಕ್ಕೆ ತಮ್ಮನ್ನ ತಂದು ನಿಲ್ಲಿಸಿದ್ರಲ್ವಾ ಅನ್ನುವ ಕೋಪವನ್ನ ಜನರ ಮೇಲೆ ತೀರಿಸಿಕೊಳ್ಳೋ ಸಾಧ್ಯತೆಯೂ ಇದೆ. ಅದರಿಂದ ರಿಸಲ್ಟ್ ಹೇಗೆ ಬಂದರೂ 60 ದಿನ ಸೆಕ್ಯೂರಿಟಿ ಇರುತ್ತೆ ಅನ್ನೋದು ಜನರಲ್ಲಿ ದೊಡ್ಡ ನೆಮ್ಮದಿಯನ್ನ ತರಿಸೋ ಸಾಧ್ಯತೆ ಇದೆ. ಬಂಗಾಳದ ಜನರು ಮಾಧ್ಯಮಗಳು ಪ್ರಶ್ನೆ ಮಾಡುವಾಗ ಕೆಲವೊಂದು ವಿಚಾರದಲ್ಲಿ ಬಾಯಿ ಬಿಡೋದಕ್ಕೂ ಹೆದರ್ತಾ ಇದ್ದಾರೆ ಅನ್ನೋದು ಈ ಬಾರಿ ಕ್ಲಿಯರ್ ಆಗಿ ಗೊತ್ತಾಗಿದೆ. ಎಲ್ಲಿ ಮಾಧ್ಯಮದ ಮುಂದೆ ಹೇಳಿದ್ರೆ ಸರ್ಕಾರ ಗೂಂಡಾಗಳನ್ನ ಕಳಿಸಿ ಜೀವಕ್ಕೆ ಆಪತ್ತು ತರುತ್ತೋ ಅನ್ನೋ ಭಯದಲ್ಲಿದ್ದಾರೆ. ಈಗ ಎಲೆಕ್ಷನ್ ಕಮಿಷನ್ ಮನಸ್ಸು ಮಾಡಿದ್ರಿಂದ ಪ್ರತಿಯೊಬ್ಬರು ನಿಶ್ಚಿಂತೆಯಿಂದ ವೋಟ್ ಮಾಡೋ ಅವಕಾಶ ಸಿಕ್ತು. ವೋಟಿಂಗ್ ಏನೋ ಮಾಡಿದ್ವಿ, ಸರಿ, ರಿಸಲ್ಟ್ ಬಂದ್ಮೇಲೆ ಏನಪ್ಪಾ ಕತೆ ಅನ್ನೋ ಯೋಚನೆ ಬರೋ ಹೊತ್ತಲ್ಲಿ ಈ ರೀತಿ ಸ್ಟೇಟ್ಮೆಂಟ್ ಅಮಿತ್ ಶಾ ಕಡೆಯಿಂದ ಬಂದಿರೋದು 29ರಂದು ನಡೆಯೋ ಕ್ಷೇತ್ರಗಳಲ್ಲಿ ಖಂಡಿತ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ಜನಾಭಿಪ್ರಾಯ. ಇನ್ನು ರಾಜ್ಯವನ್ನ ಗೆಲ್ಲಬೇಕು ಅಂದ್ರೆ ತಮ್ಮ ಬಲವನ್ನ ತೋರಿಸೋದ್ರ ಜೊತೆಗೆ ಎದುರಾಳಿಗಳ ವೈಫಲ್ಯವನ್ನು ಎತ್ತಿ ಹಿಡಿಬೇಕು ಅನ್ನೋ ಹಾಗೆ ಅದನ್ನು ಬಿಜೆಪಿ ಮಾಡ್ತಾ ಇದೆ. ಒಂದು ಕಾಲದಲ್ಲಿ ಟಿಎಂಸಿ ನಾಯಕರು ಸಭೆ ನಡೆಸಿದ್ರೆ ಸಾವಿರಾರು ಜನ ಸೇರ್ತಾ ಇದ್ರು, ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇತ್ತು. ಆದ್ರೆ ಈಗ ಎಲ್ಲವೂ ಉಲ್ಟಾ ಆಗಿದೆ. ಟಿಎಂಸಿ ಹಿರಿಯ ನಾಯಕ ಹಾಗೂ ಮಮತಾ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಸೌಗತಾ ರಾಯ್ ಡಮ್ ಡಮ್ ಕ್ಷೇತ್ರದಲ್ಲಿ ಪ್ರಚಾರ ನಡೆಸ್ತಾ ಇದ್ದಾರೆ. ಅವರ ಸಮಾವೇಶಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಎಷ್ಟು ಜನರು ಸೇರ್ಬೋದು ಅನ್ನೋ ಅಂದಾಜಿಟ್ಕೊಂಡು ಚೇರ್ಗಳನ್ನ ಹಾಕಿದ್ರು. ಆದ್ರೆ ಆ ಚೇರ್ಗಳು ಕೂಡ ತುಂಬದೆ ಕೇವಲ ಬೆರಳೆಣಿಕೆಯಷ್ಟು ಜನರು ಮಾತ್ರ ಸೇರಿರೋ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಇನ್ನೊಂದೆಡೆ 29ರ ವೋಟಿಂಗ್ ಅತ್ಯಂತ ಕಟ್ಟುನಿಟ್ಟಾಗಿ ಯಾವುದೇ ಗಲಾಟೆ ಗದ್ದಲಕ್ಕೆ ಆಸ್ಪದ ಇಲ್ಲದೆ ನಡೆಸೋದಕ್ಕೆ ಎಲೆಕ್ಷನ್ ಕಮಿಷನ್ ಸಿದ್ಧವಾಗಿದೆ. ಈ ಮಧ್ಯೆ ಹಲವು ಕಡೆಗಳಲ್ಲಿ ಉದ್ದೇಶಪೂರ್ವಕವಾಗಿ ಗಲಾಟೆ ನಡೆಸ್ತಾ ಇರೋದು ಬೆಳಕಿಗೆ ಬರ್ತಾ ಇದೆ. ಬಾಂಕುರಾದಲ್ಲಿ ಪ್ರಚಾರ ನಡೆಸ್ತಾ ಇದ್ದ ವೇಳೆ ಬಿಜೆಪಿ ಕಾರ್ಯಕರ್ತರ ಮೇಲೆ ಟಿಎಂಸಿ ಗೂಂಡಾಗಳು ಏಕಾಏಕಿ ದಾಳಿ ನಡೆಸಿದ್ದು ಕೆಲ ಕಾಲ ವಾತಾವರಣ ಹದಗೆಟ್ಟಿತ್ತು. ಭದ್ರತಾ ಪಡೆಗಳು ಎಂಟ್ರಿ ಕೊಟ್ಟು ಎಲ್ಲವನ್ನೂ ತಿಳಿಗೊಳಿಸೋ ಕೆಲಸವನ್ನ ಮಾಡಿದ್ರು. ಇನ್ನೊಂದೆಡೆ 24 ದಕ್ಷಿಣ ಪರಗಣದಲ್ಲಿ ನಿನ್ನೆ ರಾತ್ರಿಯಿಂದಲೂ ಜನರನ್ನ ಬೆದರಿಸೋ ಕೆಲಸಗಳಾಗ್ತಾ ಇದೆ. ಆಲ್ರೆಡಿ ಇದು ರಿಪೋರ್ಟ್ ಆಗಿದ್ದು ಎಲೆಕ್ಷನ್ ಕಮಿಷನ್ ಹಾಗೂ ಭದ್ರತಾ ಪಡೆಗಳು ಅಲ್ಲಿ ಕಣ್ಣಿಟ್ಟಿವೆ. ಮತ್ತೊಂದೆಡೆ ಜಗತ್ತಾಲ್ ಪೊಲೀಸ್ ಸ್ಟೇಷನ್ ಎದುರು ಬಿಜೆಪಿ ಹಾಗೂ ಟಿಎಂಸಿ ಕಾರ್ಯಕರ್ತರ ನಡುವೆ ಮಾರಾಮಾರಿ ನಡೆದಿದ್ದು ಪೊಲೀಸರ ಎದುರೇ ಬಡದಾಡಿಕೊಂಡಿದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಬಂಗಾಳದ ಹಲವು ಪ್ರದೇಶಗಳಲ್ಲಿ ಕಚ್ಚಾ ಬಾಂಬ್ ಪತ್ತೆ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಎಲೆಕ್ಷನ್ ಕಮಿಷನ್ ಹೈ ಅಲರ್ಟ್ ಆಗಿದೆ. ಪ್ರತಿ ಎಲೆಕ್ಷನ್ ವೇಳೆ ಕಚ್ಚಾ ಬಾಂಬ್ ಎಸೆಯೋ ಸಂಪ್ರದಾಯವನ್ನ ಮಮತಾ ಆಡಳಿತದಲ್ಲಿ ಗೂಂಡಾಗಳು ಮುಂದುವರಿಸಿಕೊಂಡು ಬಂದಿದ್ರು. ಆದ್ರೆ ಇದೇ ಮೊದಲ ಬಾರಿಗೆ ಅದ್ಯಾವುದನ್ನು ನಡೆಸೋ ಹಾಗಿಲ್ಲ ಅಂತ ಕಠಿಣ ಕ್ರಮವನ್ನ ಕೈಗೊಂಡಿದ್ದಾರೆ. ಹೆಚ್ಚುವರಿ ಸಿಬ್ಬಂದಿಯನ್ನ ಹಾಕಿದ್ದಾರೆ. ಸಂಪ್ರದಾಯಕ್ಕೆ ಅಡ್ಡಿಪಡಿಸಿದ್ರೆ ಹೇಗ್ ತಾನೇ ಸುಮ್ಮನಿರೋದು ಅನ್ನೋ ಹಾಗೆ ಕಚ್ಚಾ ಬಾಂಬ್ ರೆಡಿ ಮಾಡಿ ಇಟ್ಕೊಂಡಿದ್ರು. ಆದ್ರೆ ಅದು ಸ್ಫೋಟ ಆಗೋ ಮುನ್ನವೇ ಪತ್ತೆ ಆಗ್ತಾ ಇದೆ. ಅದರಿಂದ ವೋಟಿಂಗ್ ದಿನ ಸೆಕ್ಯೂರಿಟಿ ಅಲರ್ಟ್ ಇಲ್ಲ ಅಂದ್ರೆ ಏನ್ ಬೇಕಾದ್ರೂ ಆಗ್ಬೋದು ಅಂತ ಅನ್ನಿಸ್ಕೊಳ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.